ಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಡೆ ನೋಡಿದಿರ ನೀವು ಕುಮಾರು ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಹೇಳಕ್ಕೆ ಅದನ್ನ. ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ. ಎರಡೂ ಕೇಳ್ಕೊಂಡಿದ್ರಲ್ಲ ಅವರು, ಎರಡೂ ಸಮಚಿತ್ತದಲ್ಲಿದ್ರಲ್ಲ. ಅವ್ರು ಮಾಡಿದ್ದೇನು, ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು. ದೇವದಾಸಿ ಪದ್ಧತಿಗೆ ದೂಕೋದು ಯಾರನ್ನ? ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ, ಬದುಕಿಗೆ ಒದ್ದಾಡ್ತಾ ಇದ್ದಾರೆ. ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಯನ್ನು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು. ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು. ಬಡವರು ಏನು ಕಟ್ಟಿ ಓದ್ಕೊಂಡಿದ್ದೀನಿ ನೀನು ಕಂಟಿನ್ಯೂ ನಿಧಾನ ಬಂದಿಲ್ಲಕ್ಕೆ. ಒಂದೇ ಒಂದು ಇಂಚು ಭೂಮಿನ ಉಳ್ಳವರು ಕೊಡ್ತಿರ್ಲಿಲ್ಲ ಅವರು. ಏನ್ ಪುಟ್ಟೇಗೌಡ್ರೆ, ನೀವು ವಕೀಲರೆಲ್ಲ ಓದಿದ್ರಿ ನನಗೆ ಚೆನ್ನಾಗಿ. ಆಮೇಲೆ ಇನ್ನೇನು ಮಾಡಿದ್ರು ಅವರು, ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ನ ತಂದವರೇ ಅವರು. ಟಿಪ್ಪು ಸುಲ್ತಾನ್ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ. ಇದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಅವರ ಸ್ವಾತಂತ್ರ್ಯದ ಚಳುವಳಿಗಾರರನ್ನ ದೇಶದ, ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದ್ರು ಗುಬ್ಬಿ ಮತ್ತು ಹರಿಹರನ, ಕಮರ್ಷಿಯಲ್ ಸೆಂಟರ್ಸ್ ಗುಬ್ಬಿ ಅಂಡ್ ಹರಿಹರ. ಬ್ರಿಟಿಷರ ವಿರುದ್ಧ ಓಡಾಡಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಅವರು ಸ್ನೇಹ ಬೆಳೆಸ್ತಾ ಇದ್ರು. ಆ ತರದ ವ್ಯಕ್ತಿತ್ವ ಇದ್ದಂತ ಊರು. ಮೈಸೂರಿನ ಅರಮನೆ ಇದ್ದಿದ್ದಿಲ್ಲೇ, ಫಸ್ಟ್ ಇದೇ ಕ್ಯಾಪಿಟಲ್ ಊರುಗಳು ಹೇಳ್ದಂಗೆ. ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ಕಳೆದ ವಾರ ನಾಲ್ವಡಿಯವರಿಗಿಂತ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹದೇವಪ್ಪನವರು ನಾಲ್ವಡಿಯವರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟರ್ ಹೊಸ ಇತಿಹಾಸವನ್ನು ಬರ್ಲಿಕ್ಕೆ ಕೊಟ್ರೆ, ಸೀನಿಯರ್ ಡಾಕ್ಟರ್ ಹಳೆ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ಸ್ವಾಮಿ ಮಹದೇವಪ್ಪನವರೇ, ನೀವು ಇತ್ತೀಚೆಗಷ್ಟೇ ಉದ್ಘಾಟನೆಯಾದಂತಹ ನಮ್ಮ ಯಡಿಯೂರಪ್ಪ ಸಾಹೇಬರು ಮತ್ತು ಎಂಪಿ ರಾಘವೇಂದ್ರ ಅವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸಿಗಂದೂರು ಸೇತುವೆಗೂ ಡಿಪಿಆರ್ ಮಾಡಿದವರು ನಾವೇ ಅಂತ ಅಲ್ಲೂ ಕ್ರೆಡಿಟ್ ತೊಳಕ್ ಹೋಗಿದ್ರಿ ಸರ್. ನಾನ್ ನಿಮ್ಮನ್ನ ಕೇಳೋದು ಇಷ್ಟೇನೆ, ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದು ನಿಜವಾಗದಾದ್ರೆ ಅದಕ್ಕೆ ಡಿಪಿಆರ್ ಮಾಡಿದವರು ಯಾರು ಸರ್? ಅದಕ್ಕೆ ಯಾವ ಮಸೀದಿಯ ಮುಲ್ಲನೋ ಮೌಲ್ವಿನೋ ಡಿಪಿಆರ್ ಮಾಡಿರ್ಬೇಕಲ್ಲ. ಆ ಮುಲ್ಲಾ ಮೌಲ್ವಿ ಹೆಸರನ್ನು ದಯವಿಟ್ಟು ಹೇಳಿ ಸರ್. ಡಿಪಿಆರ್ ಇಲ್ದಲೆ ಸೇತುವೆನೂ ಕಟ್ಟಕ್ಕಾಗಲ್ಲ, ಕನ್ನಂಬಾಡಿ ಅಂತ ಕಟ್ಟೆನೂ ಅಣೆಕಟ್ಟನ್ನು ಕೂಡ ಕಟ್ಟಕ್ಕಾಗಲ್ಲ. ಇದು ಒಂದು ಹೊಸ ಇತಿಹಾಸದ ಬಗ್ಗೆ ಜನಕ್ಕೂ ಕೂಡ ಒಂದ್ ಸ್ವಲ್ಪ ಜ್ಞಾನಾರ್ಜನೆ ಆದಂಗ ಆಗುತ್ತೆ ಸರ್. ಟಿಪ್ಪು ಸುಲ್ತಾನ್ ಇದ್ದಾಗ ವಿಶ್ವೇಶ್ವರಯ್ಯನವ್ರು ಹುಟ್ಟೇ ಇರಲಿಲ್ಲ, ಹಾಗಾದ್ರೆ ಯಾರು ಡಿಪಿಆರ್ ಮಾಡಿರ್ಲೇಬೇಕಲ್ವಾ ಸರ್? ಸರ್, ಟಿಪ್ಪು ಸುಲ್ತಾನ್ ಸತ್ತೋಗಿದ್ದು 1799ರಲ್ಲಿ. ಆಗ ವಿಶ್ವೇಶ್ವರಯ್ಯನಂತಹ ಅಪ್ರತಿಮ ಇಂಜಿನಿಯರ್ ಹುಟ್ಟೇ ಇರಲಿಲ್ಲ, ಹಾಗಾದ್ರೆ ಡಿಪಿಆರ್ ಮಾಡಿದವರು ಯಾರು ಸರ್? ಸರ್, ನಾಲ್ವಡಿ ಕೃಷ್ಣರಾಜ್ ಒಡೆಯವರಂತಹ ಜನಾನುರಾಗಿ ದೊರೆ ಇಲ್ದಿದ್ರೆ, ಹಾಗೆ ವಿಶ್ವೇಶ್ವರಯ್ಯನವರಂತಹ ಜಗದ್ವಿಖ್ಯಾತ ಇಂಜಿನಿಯರ್ ಇಲ್ಲ ಅಂತಂದಿದ್ರೆ ಕನ್ನಂಬಾಡಿ ಕಟ್ಟೆನ ಕಟ್ಟಲಿಕ್ಕೆ ಸಾಧ್ಯವಾಗ್ತಿತ್ತು ಸರ್. ಕನ್ನಂಬಾಡಿ ಕಟ್ಟೆನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು 1911ರಲ್ಲಿ. ಒಂದು ಶತಮಾನಕ್ಕಿಂತ ಹೆಚ್ಚು ಟೈಮು ಯಾರು ಏನ್ ಮಾಡ್ತಿದ್ರು ಸರ್? ಹಾಗಾದ್ರೆ ಟಿಪ್ಪು ಅವತ್ತೇ ಅಡಿಗಲ್ಲು ಇಟ್ಟಿದ್ರೆ ಅದ್ರ ಕಾರ್ಯಾರಂಭ ಆಗಿರ್ಬೇಕಿತ್ತಲ್ವಾ? ಯಾವ ಇಸ್ವಿನಲ್ಲಿ ಅಡಿಗಲ್ಲು ಇಟ್ಟ ದಯವಿಟ್ಟು ಹೇಳಿ ಸರ್. ಸರ್, ನೀವು ದಲಿತ ಸಮಾಜಕ್ಕೆ ಸೇರಿದಂತವ್ರು. ಬಾಬಾ ಸಾಹೇಬರು ಸಂವಿಧಾನವನ್ನ ಬರೆಯೋದಕ್ಕಿಂತ ಸಾಕಷ್ಟು ಮೊದಲೇ ದಲಿತ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟು ಆ ಸಮಾಜದ ಶ್ರೇಯೋಭಿವೃದ್ಧಿಗೆ, ದೇಶಕ್ಕೆ ಮಾದರಿಯಾಗುವಂತಹ ಕೆಲಸವನ್ನ ಮಾಡಿದಂತಹ ನಾಲ್ವಡಿಯವರ ಬಗ್ಗೆ ಯಾಕೆ ಸರ್ ನಿಮಗೆ ಇಷ್ಟೊಂದು ಕೋಪ? ಯತೀಂದ್ರ ಅವರು ಅವಹೇಳನ ಮಾಡಿದ್ರು, ಈಗ ನೀವು ಅವಹೇಳನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಇಂತಹ ದೊಡ್ಡ ವ್ಯಕ್ತಿ ಬಗ್ಗೆನೂ ಕೂಡ ನೀವು ಯಾಕೆ ಈ ದ್ವೇಷವನ್ನ ಕಾರ್ತಾ ಇದ್ದೀರಿ? ಇವತ್ತು ಹುಣಸೂರಿನಿಂದ ಗಜಪಯಣ ಪ್ರಾರಂಭ ಆಗ್ತಾ ಇದೆ. ನೀವು
ಅಲ್ಲೂ ಕೂಡ ನೀವೇ ಗಜಪಯಣವನ್ನು ಪ್ರಾರಂಭೋತ್ಸವಕ್ಕೆ ನೀವೇ ಬರ್ತೀರಿ ಅಂತ ಅನ್ಸುತ್ತೆ. ದಯವಿಟ್ಟು ಅಲ್ಲೂ ಹೇಳ್ಬಿಡಿ ಟಿಪ್ಪು ಸುಲ್ತಾನ್ನೇ ಈ ದಸರಾವನ್ನು ಪ್ರಾರಂಭ ಮಾಡ್ದ ಅಂತ ಹೇಳಿ ಮೈಸೂರು ಜನ ಧನ್ಯರಾಗಿಬಿಡ್ತಾರೆ. ಮಹದೇವಪ್ಪನವರೇ, ನೀವು ಹೇಳಿ ಕೇಳಿ ಒಬ್ಬ ಜ್ಞಾನಿ ಇದ್ದೀರಿ, ನಿಮ್ಮಿಂದ ಈ ಮಾತನ್ನ ನಾವು ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ. ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಒಂದು ಮನವಿನ ಮಾಡ್ಕೊಳ್ತೀನಿ. ಇತ್ತೀಚೆಗೆ ನೀವು ಫೇಕ್ ನ್ಯೂಸ್ ಅನ್ನು ಹರಡುವವರ ಬಗ್ಗೆ ಕಾಯ್ದೆ ತರ್ತೀನಿ ಅಂತ ಹೇಳ್ತಾ ಇದ್ರಿ. ದಯವಿಟ್ಟು ಆದಷ್ಟು ಬೇಗ ಆ ಕಾಯ್ದೆನ ತನ್ನಿ. ಆ ಮೊದಲನೇ ಕೇಸು ಈ ಡಾಕ್ಟರ್ ಮಹದೇವಪ್ಪನವರು, ಯತೀಂದ್ರ ಅವರು, ಸಂತೋಷ್ ಲಾಡು, ಪ್ರಿಯಾಂಕಾ ಖರ್ಗೆ, ದಯವಿಟ್ಟು ಇವ್ರ ಮೇಲೆ ಕೇಸನ್ನು ಹಾಕಿ ಸರ್. ಆಗ ಈ ರೀತಿ ಸುಳ್ಳು ಹೇಳುವಂತದ್ದು, ಇತಿಹಾಸವನ್ನು ತಿರುಚುವಂತಹ ಪ್ರಯತ್ನಗಳು ನಿಲ್ಲುತ್ತೆ. ನಿಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಮೇಲೆ ಮೊದಲನೇ ಕೇಸನ್ನ ಮಾಡುವಂತಹ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗುತ್ತೆ ಸರ್. ಆದ್ರೆ ನಿಮ್ಮ ಕ್ಯಾಬಿನೆಟ್ ಮಂದಿ, ನಿಮ್ಮ ಮಗ, ಪ್ರತಿಯೊಬ್ಬರನ್ನು ಕೂಡ ಮಹಾರಾಜರ ವಿರುದ್ಧ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇರೋದು, ಅವರ ಕೊಡುಗೆಯನ್ನೇ ಅಲ್ಲಗಳಿತಾ ಇರೋಂಥದ್ದನ್ನು ನೋಡಿದ್ರೆ ಮಹಾರಾಜರ ಬಗ್ಗೆ ನಿಮಗೆ ಒಳಗಡೆ ರಕ್ತಗತವಾಗಿ ದ್ವೇಷ ಬಂದಿದೆ. ಆ ದ್ವೇಷವನ್ನು ಇಟ್ಕೊಂಡೇ ನೀವು ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಸರ್. ಮೈಸೂರು ಜನ ಪ್ರತಿನಿತ್ಯನೂ ಕೂಡ ಧನ್ಯತೆಯಿಂದ ನೆನಪು ಮಾಡ್ಕೊಳ್ಳೋದು ನಾಲ್ವಡಿ ಕೃಷ್ಣರಾಜ ಒಡೆಯವರನ್ನ. ಕಳೆದ ವಾರ ನಿಮ್ ಮಗ ನೀವು ನಾಲ್ವಡಿಯವರಿಗಿಂತ ದೊಡ್ಡವರು ಅಂತ ಹೇಳಿದ್ರು. ಈ ಸರಿ ನಾಲ್ವಡಿಯವರು ಕಟ್ಟಿದಂತ ಕನ್ನಂಬಾಡಿ ಕಟ್ಟೆಗೆ ಅಡಿಗಲಿಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿ ನಿಮ್ಮ ಕ್ಯಾಬಿನೆಟ್ ಕೊಲೀಗ್ ಆಗಿರುವಂತಹ ಮಹದೇವಪ್ಪನವರು ಅವಮಾನ ಮಾಡುವಂತ ಕೆಲಸವನ್ನು ಮಾಡಿದರೆ. ಮಹದೇವಪ್ಪನವರೇ, ನೀವು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದೀರಿ. SCP TSP ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು, 24,000 ಕೋಟಿ ರೂಪಾಯಿನ SC ST ಸಮುದಾಯಗಳ ಅಭಿವೃದ್ಧಿಗಿಟ್ಟಿ ದುಡ್ಡನ್ನ ಈ ಗ್ಯಾರಂಟಿ ಸ್ಕೀಮ್ ಅಂತ ಎಲ್ಲರಿಗೂ ಹಂಚಿ ಹಾಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ದಿನನೂ ಮಾತಾಡ್ಲಿಲ್ಲ, ಮೈಸೂರು ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಲ್ಲ. ಆದ್ರೆ ಈ ರೀತಿ ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟು ಮಹಾರಾಜರ ಕುಟುಂಬದ ಬಗ್ಗೆ ಸಿದ್ದರಾಮಯ್ಯನವರಿಗಿರುವಂತಹ ದ್ವೇಷ ಏನಿದೆ ಅದಕ್ಕೆ ನೀವು ಪೂರಕವಾಗಿ ಮಾತನಾಡುವಂತ ಕೆಲಸ ಮಾಡ್ತಿದ್ದಾರೆ. ಮೈಸೂರು ಜನ ಇದನ್ನ ಖಂಡಿತ ಸಹಿಸಿಕೊಳ್ಳೋದಿಲ್ಲ. ದಯವಿಟ್ಟು ಅರ್ಥವನ್ನ ಮಾಡ್ಕೊಳ್ಳಿ. ನೀವು ಹಿರಿಯ ರಾಜಕಾರಣಿ ಇದ್ದೀರಿ, ನಿಮ್ಮಿಂದ ಈ ಮಾತನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ನಮಸ್ಕಾರ ವೀಕ್ಷಕರೇ, ಅಭಿವೃದ್ಧಿ ಬಿಟ್ಟು ಇತಿಹಾಸಕ್ಕೆ ಜಾರುತ್ತಿದ್ದಾರೆ ಮಹದೇವಪ್ಪ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಕಾಲಘಟ್ಟವನ್ನು ಮರೆತಾಗ ಮಾತಾಡಲೇಬಾರದು ಅಂತ ಹೇಳ್ತಾರಲ್ಲ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಕೊಂಡ್ಬರ್ತಾರೆ. ಅಂದು ಏನಾಗಿತ್ತು? ಭಾನುವಾರ ಆಗಸ್ಟ್ 3 ರಾಜಶ್ರೀ ನಾಲ್ವಡಿ ಕೃಷ್ಣರಾಜರೇ ಪುಣ್ಯತಿಥಿ ಅಂತ ಹೇಳ್ಬೋದು. ಅವರ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೇಳಿ ಏನಾದರೂ ಮೈಕ್ ಕೊಟ್ಟಾಗ ಮಾತನಾಡಿದ್ದು ಯಾರ ಬಗ್ಗೆ, ಯಾಕೆ? ಓಲೈಕೆ ರಾಜಕಾರಣ ಮಹದೇವಪ್ಪನವರಿಗೆ ಒಂದು ರೀತಿಯಿಂದ ಅಂಟು ರೋಗ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ತಿಳಿ ನೀರಲ್ಲಿ ಕಲ್ಲು ಒಗೆದ್ಬಿಟ್ರೆ ಏನಾಗ್ತದೆ? ಇಲ್ಲ, ಇಶ್ಯೂಸ್ ಇರ್ತವೆ, ಡೈವರ್ಟ್ ಮಾಡಬೇಕು. ಈಗ ಧರ್ಮಸ್ಥಳದಲ್ಲಿ ಕೆಬರ್ತಾ ಇದ್ದಾರೆ, ಅದನ್ನು ಇನ್ನೊಂದು ಮಾಧ್ಯಮದಲ್ಲಿ ತಿರುಚಿ ಹೇಳೋದಾದ್ರೆ ಆ ಕಡೆ ಹೋಗ್ಬಿಡ್ತಾರೆ ಜನ. ಅಂದ್ರೆ ಗಾಳಿ ಆ ಕಡೆ ಬೀಸ್ತದಂತನೂ ಗೊತ್ತಿಲ್ಲ. ಟಿಪ್ಪು ಸುಲ್ತಾನ್ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಅಭಿಮಾನದಿಂದ ಇರ್ತಾರೆ. ಸುಮ್ಮನೆ ಅದನ್ನ ತಿಳಿ ನೀರಲ್ಲಿ ಕಲ್ಲು ಒಗೆಯೋದು ಬೇಡ ಮಹದೇವಪ್ಪನವರೇ. ಇಲ್ಲಿ ಅವ್ರದೇ ರೀತಿಯಿಂದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ಅವರು, ಅದಕ್ಕೆ ಡೌಟೇ ಇಲ್ಲ. ಹಾಗೆ ಇಲ್ಲಿ KRS ಡ್ಯಾಮಿಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಅಂತ ಹೇಳ್ತಾರೆ. ಇಲ್ಲಿ ಇತಿಹಾಸವನ್ನ ಹಾಗೆ ಅವ್ರನ್ನ ಹೊಗಳ್ತಾ ಹೋಗ್ತಾರೆ. ಯಾಕೆ? ಒಂದು ವರ್ಗವನ್ನ ಓಲೈಸ್ಲಿಕ್ಕೆ. ಇಲ್ಲಿ ಕೇಳ್ತಾರೆ ಪ್ರತಾಪ್ ಸಿಂಹ ಅವರು, ಸ್ವಾಮಿ ಮಹದೇವಪ್ಪನವರೇ, ನೀವು ಕೇಳ್ಬೋದು ಅಲ್ಲಿ, ಕನ್ನಂಬಾಡಿ ಅಡಿಗಲ್ಲು ಇಟ್ಟವನು ಟಿಪ್ಪು ಸುಲ್ತಾನ್ ಎಂಬುದಾದರೆ ಡಿಸೈನ್ DPR ಯಾರು ಮಾಡಿದ್ದು? ಹಾಗೆ ಅಡಿಗಲ್ಲು ಇಲ್ಲಿ ನೀವು ಅಲ್ಲಿ DPR ಅನ್ನ ಯಾರು ಮಾಡಿದ್ದಾರೆ? ಅವರು ತಮ್ಮದೇ ರೀತಿಯಿಂದ, ಗೊತ್ತಲ್ಲ ಪ್ರತಾಪ್ ಸಿಂಹ ಅವರು ಹೆಂಗ್ ಕಾಲು ಎಳಿಬೇಕು ಎಳಿತಾ ಇದ್ದಾರೆ. ಇಲ್ಲಿ ಕಾಲಘಟ್ಟವನ್ನ ಮರಿಬಾರ್ದು ಅನ್ನೋದಕ್ಕೆ ಹೇಳ್ತಾನೆ. ಟಿಪ್ಪು ಸುಲ್ತಾನ್ ಅವರು ಹುಟ್ಟಿದ್ದು 20/11/1750. ನೆನಪಿರ್ಲಿ, ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಸತ್ತಿದ್ದು 4/5/1799 ಟಿಪ್ಪು ಸುಲ್ತಾನ್ ಸತ್ತಿದ್ದು. ಹಾಗೆ ಇಲ್ಲಿ 1911 KRS ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಂದ್ರೆ ಟಿಪ್ಪು ಸುಲ್ತಾನ್ ಸತ್ತಿದ್ಯಾವಾಗ 1799. ಈ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟೋದು 1911 KRS ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 1931 ಆಸುಪಾಸಿನಲ್ಲಿ ಅದು ಮುಗೀತು. ಅಂದ್ರೆ ಇಲ್ಲಿ ಟಿಪ್ಪು ಅವರ ಜನನ 1799, ಹಾಗೆ ಮರಣ 1750. ಅಂದ್ರೆ 49 ವರ್ಷ ಅವರು ಬದುಕಿದ್ರು. ಇಲ್ಲಿ ಆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅವರು ಹೊಗಳ್ತಾ ಇದ್ರು ಸೇನಾನಿ ಅಂತ ಹೇಳಿ, ಅದು ಆಗಿದ್ದು 1857 ಅಂದ ಮೇಲೆ ಇಲ್ಲಿ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದಾಡಿದ್ರು ಅನ್ನೋ ರೀತಿಯಲ್ಲಿ. ಮಹದೇವಪ್ಪನವರೇ,
ಇತಿಹಾಸವನ್ನ JCB ಇಂದ ನೀವು ಯಾಕೆ ಕೆಬರ್ತಾ ಇದ್ದೀರಿ? ನಿಮ್ಮ ಕ್ಷೇತ್ರದಲ್ಲಿ ಟಿ ನರಸೀಪುರದಲ್ಲಿ ಜನರ ತೆರಿಗೆಯನ್ನ ಗುಳುಂಸ್ವಾಹ ಮಾಡಿದ 40 ಕೋಟಿ ಬಗ್ಗೆ ನೀವು ಒಂದು ಮಾತಾಡ್ತಾ ಇಲ್ಲ. ಅದು ಪ್ರೆಸೆಂಟ್. ಅದು ಇತಿಹಾಸಕ್ಕೆ ಯಾಕೆ ಹೋಗ್ತೀರಿ? ನಿಮ್ಮ ಕ್ಷೇತ್ರದಲ್ಲಿ ಇಷ್ಟೊಂದು ಆದ್ಮೇಲೆ ಅದ್ರ ಬಗ್ಗೆ ಒಂದು ತುತ್ತೂರಿ ಊದ್ಲಿಲ್ಲ. ನೀವು ಮೈಕ್ ಕೊಟ್ಟ ತಕ್ಷಣ ಏನೇನೋ ಮಾತಾಡ್ಬಿಡ್ತೀರಿ ಯಾರ್ಯಾರು. ಅದು ವಿಚಿತ್ರ ನಿಮ್ದು. ಹಿಂಗಾಗಿ ಏನಾದರೂ ಡಾಕ್ಟರೇಟ್ ನಿಮ್ಗೆ ಸಿಗ್ತಾ ನಮ್ಗೆ ಅದೇ ಆಶ್ಚರ್ಯ ಅನ್ನಿಸ್ತದೆ. ಯಾಕೆ ಈ ರೀತಿ ಯಾರನ್ನ ಓಲೈಸ್ಲಿಕ್ಕೆ? ನೀವು ಜನರಿಗೆ ಅಂದ್ರೆ ಒಂದಿಷ್ಟು ಮಂದಿನೂ ಓಲೈಸ್ಲಿಕ್ಕೆ ಹೋಗಿ ಮತ್ತೆ ಎಲ್ಲರಿಗೂ ಕೂಡ ಅಂದ್ರೆ ಈ ಪ್ರಬುದ್ಧತೆನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಫೇಸ್ಬುಕ್ ನಲ್ಲಿ ಎಲ್ಲರೂ ಹಾಕ್ತಾ ಇದ್ದಾರೆ. ನೀವೇ ಒಂದು ರೀತಿಯಿಂದ ಈಗ U-ಟರ್ನ್ ಹೊಡಿತಾ ಇದ್ದೀರಿ. ಅದು ಸರಿಯಲ್ಲ. ಕೆಲವೊಬ್ರು ಕೇಳ್ತಾರೆ, ಈ ಮೈಸೂರು ಮಹಾರಾಜರು ಅಂದ್ರೆ ಮೈಸೂರಿಗೆ ಒಂದು ಘನತೆ ಇದೆ, ಮಹದೇವಪ್ಪನ ಅವ್ರನ್ನ ಉಸ್ತುವಾರಿ ಸಚಿವರನ್ನಾಗಿ ಯಾಕೆ ಮಾಡಿದ್ರಿ ಅರಮನೆಯ ಮೈದಾನದಲ್ಲಿ ಅಥವಾ ಅರಮನೆಯ ನಗರಿಯಲ್ಲಿ ಅಂತ ಕೇಳ್ತಾರೆ. ಇಲ್ಲಿ ಟಿ ನರಸೀಪುರದ ಬಗ್ಗೆ ಏನಾದ್ರೂ ಹೇಳ್ತೀರಾ ಮಹದೇವಪ್ಪನವ್ರೆ? ಯಾಕಂದ್ರೆ ಇಲ್ಲಿ ಯಾರೋ ಒಂದು ಹಾಡು ಹಾಡ್ತಾ ಇದ್ರು, ಸೋಜುಗದ ಸೂಜಿ ಮಲ್ಲಿಗೆ ಮಹಾದೇವ ನಿಂಗೆ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಅದಕ್ಕೆ ಅವನ್ನೆಲ್ಲ ಬಿಟ್ಟು ಈಗ KRS ಬಗ್ಗೆ ನೀವು ನಿಂತಿದ್ದೀರಿ ಅಂತಂದ್ರೆ ಆಶ್ಚರ್ಯ ಅನ್ನಿಸ್ತದೆ. ಕೆಲವೊಂದು ಮಾತುಗಳನ್ನ ನಿಮ್ಗೆ ಕೇಳಿಸ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಶ್ರೀಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಒಂದು ರೀತಿಯಿಂದ ದೈವಿಕ ಪುರುಷ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಅವರು ಆ ಮಟ್ಟದಲ್ಲಿ ಇದ್ದಾರೆ. ನಿಮ್ಗೆ ಏನಾದ್ರೂ ಓಲೈಕೆ ಮಾಡಕ್ ಹೋದ್ರೆ ಇನ್ನೊಬ್ಬರನ್ನ ತೆಗೊಳ್ಬೇಕು ಅಥವಾ ಏನು ಹಂಗೇನಿಲ್ಲ. ಈಗ ನೀವು ಹೇಳ್ತೀರಿ, ಈಗ ಕಾಲಘಟ್ಟವನ್ನ ನಾನೇ ಆಗ್ಲೇ ಹೇಳಿದೆ, ನೋಡ್ಕೊಂಬಿಡಿ ಯಾರು ಹಾಕಿದ್ದಾರೆ. ಅಲ್ಲಿ ಒಂದು ಕಲ್ಲಿದೆ. ಅಡಿಗಲ್ಲನ್ನ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಯಾರೋ ಹೇಳ್ತಿದ್ರು ಮೊನ್ನೆ, ಶಂಕುಸ್ಥಾಪನೆ ಅಂದ್ರೆ ಏನು? ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕುವುದು. ಅದು ತಮಾಷೆನ ಅನ್ಕೊಳ್ರಿ. ಅಂದ್ರೆ ಅಲ್ಲಿ ಮುಂಚೆ ಆದ್ಮೇಲೆ ಸಾಧನೆಗಳನ್ನ ಒಂದು ರೀತಿಯಿಂದ ಶಾಸನವಾಗಿ ಬರೀತಾ ಇದ್ರು ವಿನ ಆಗಿನ ಕಾಲದಲ್ಲಿ ಕೆಂಪೇಗೌಡರು ಈಗ ಹೇಳಿದಲ್ಲ ಕಟ್ಟಿದ್ದಾರೆ. ಅಲ್ಲಿ ಎಲ್ಲಿ ಕೂಡ ನಾವು ಅಲ್ಲಿ ಮುಂಚೆ ಕಟ್ತಾ ಇದ್ದೀವಿ, ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತೇಳಿ ಯಾರು ಹಾಕಿಲ್ಲ ಅಂತ ಹೇಳ್ತಾರೆ ಇತಿಹಾಸ ತಜ್ಞರು. ಇಲ್ಲಿ 1799ರಲ್ಲಿ ಟಿಪ್ಪು ಸುಲ್ತಾನ್ ಸತ್ತಾಗ ವಿಶ್ವವಿಖ್ಯಾತ ಇಂಜಿನಿಯರ್ ವಿಶ್ವೇಶ್ವರಯ್ಯನವರು ಹುಟ್ಟಿರಲೇ ಇಲ್ಲ. ಹೇಳ್ತಾರಲ್ಲ, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಕಮ್ಮನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೆ ಈ ನಾಡು ಕನ್ನಡ ಸಿರಿನಾಡು. ಇಲ್ಲಿ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಹಾಡಿದೆ. ಆ ಹಾಡಿನಲ್ಲಿ ಅರ್ಥ ಇದೆ. ಆ ಅರ್ಥ ಈ ಮಹಾದೇವ ಸ್ವಾಮಿಗೆ, ಮಹಾದೇವರಪ್ಪನವ್ರಿಗೆ ಆಗ್ಬೇಕಾಗಿದೆ. ಇಲ್ಲಿ ಈ ಹಾಡನ್ನ ಒಂದ್ಸತಿ ಕೇಳ್ಬಿಡಿ. ಪ್ರಾಯಶಃ ಕಾವೇರಿಯನ್ನು ಹರಿಯಲು ಬಿಟ್ಟು ಟಿಪ್ಪು ಸುಲ್ತಾನ್ ಶ್ರಮ ಪಡೆದಿದ್ದಾರೆ ಅಂತ ಹೇಳಿ ಎಲ್ಲೂ ಬರೆದಿಲ್ಲ ಅಂತ ಅನ್ಕಂತೀನಿ ನಾನು. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ರಾಕೆಟ್ ಅವರು ತಮ್ಮ ಫ್ಯಾಕ್ಟರಿಯನ್ನ ಸರಿ ಕಾಗದ್ದು ರೇಷ್ಮೆಯನ್ನು ಇಲ್ಲಿ ಟಿಪ್ಪು ಸುಲ್ತಾನ್ ಕೊಡುಗೆ ಇದ್ದಾವೆ. ಹಾಗೆ ವ್ಯವಸಾಯ ಪೂರಕ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ, ಡೌಟೇ ಇಲ್ಲ. ಇಲ್ಲಿ ನಿಮಗೆ ಗೊತ್ತಿರಲಿ, 1791ರಲ್ಲಿ 3ನೇ ಆಂಗ್ಲೋ ಇಂಡಿಯನ್ ಒಂದು ಯುದ್ಧವನ್ನ ಶುರು ಮಾಡಿತು. ಕಾರ್ನ್ವಾಲಿಸ್ ಅವ್ರ ಜೊತೆಗೆ ಯುದ್ಧ ಆಯಿತು. ಯಾರ್ದು? ಟಿಪ್ಪು ಸುಲ್ತಾನ್ ಅವ್ರದ್ದು. ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತಾಗ ಅವ್ರಿಗೆ ಒಂದು ಕಂಡೀಷನ್, ಯುದ್ಧದ ಖರ್ಚು ಸುಮಾರು 3 ಕೋಟಿ ರೂಪಾಯಿ ಈಗಿನ ಲೆಕ್ಕದಲ್ಲಿ, ಅದು ಟಿಪ್ಪು ಸುಲ್ತಾನ್ನೇ ಭರಿಸಬೇಕು ಅಂದಾಗ ಮಕ್ಕಳನ್ನ ಒತ್ತೆಯಾಳಾಗಿ ಅವ್ರಿಗೆ ಅಲ್ಲಿ ಮಕ್ಕಳನ್ನ ಒತ್ತೆಯಾಗಿ ಇಟ್ಬಿಟ್ರು. ಹಾಗೆ 1799 ಅಲ್ಲಿ ಯುದ್ಧದಲ್ಲಿ ಟಿಪ್ಪು ಮಡಿದೇ ಬಿಟ್ರು. ಅಂದ್ರೆ 1799ರಲ್ಲಿ ಅವರು ಇರಲಿಲ್ಲ. ನಂತರ ನಿಮಗೆ ಗೊತ್ತಿರಲಿ, ಈ ಡ್ಯಾಮ್ ಅನ್ನ ಕಟ್ಟಿದ್ದು ಆ ಡೇಟ್ಗಳು ನಿಮ್ಗೆ ಗೊತ್ತಿದ್ದಾವೆಲ್ಲ. 1911ರಲ್ಲಿ ಇನ್ನು ಅಡಿಗಲ್ಲು ಅವು ಎಲ್ಲ ಕಲ್ಲುಗಳು ತಲೆ ಮೇಲೆ ಹಾಕೋಬೇಕು, ಕಾಲ್ ಮೇಲೆ ಹಾಕೋಬೇಕು, ಯೋಚನೆ ಮಾಡಿ. ಹಾಗೆ ಇಲ್ಲಿ ಕಾಂಟ್ರವರ್ಸಿನಲ್ಲಿ ಏನಾದ್ರೂ ಸಿಗೋದಾದ್ರೆ ಇದು ಜನರ ನೆಮ್ಮದಿ ಮಾತ್ರ ಕೆಡೋದು ಗ್ಯಾರಂಟಿ. ಯಾಕಂದ್ರೆ ಕೆಲವರನ್ನ ಓಲೈಸ್ಲಿಕ್ಕೆ ಹೇಳ್ತಾರೆ, ಕೆಲವೊಬ್ರು ಸತ್ಯವನ್ನ ಹೇಳ್ತಾರೆ, ಕೆಲವೊಬ್ರು ಕಡೆಗೆ ಅದು ಒಂದು ರೀತಿಯಿಂದ ನೇಪಥ್ಯಕ್ಕೆ ಸರಿದ ಆ ಜೀವಗಳನ್ನ ಮತ್ತೆ ಮುಂದೆ ತಗೊಂಬರು. ಅಂದ್ರೆ ಕಾಂಟ್ರವರ್ಸಿಯಿಂದನೇ ಜಾಸ್ತಿ ಪ್ರಖ್ಯಾತಿ ಆಗ್ತಾರ ಅನ್ನೋ ಅರ್ಥದಲ್ಲಿ ಇರೋದಾದ್ರೆ ತಪ್ಪು. ಇತಿಹಾಸ ತಿಳಿಲಿ, ಇತಿಹಾಸಕ್ಕೆ ಹೋಗೋದು ಬೇಡ.
ಫ್ಯೂಚರಿಗೆ ಮುಂದೆ ಭವಿಷ್ಯಕ್ಕೆ ಹೋಗೋಣ. ನಮಸ್ಕಾರ. ಏನಿದು ಇತಿಹಾಸ? ತಾಯಿ ಚಾಮುಂಡೇಶ್ವರಿ ನಮಗೆಲ್ಲ ಒಳ್ಳೇದು ಮಾಡಲಿ. ಕನ್ನಂಬಾಡಿ ಕಟ್ಟೆಗೆ, ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದವರಲ್ಲಿ ಟಿಪ್ಪು ಸುಲ್ತಾನ್ರು ಮೊದಲನೇವರು ಅಲ್ಲ, ಕೊನೆಯವರು ಅಲ್ಲ. ನಾವು ಕನ್ನಂಬಾಡಿ ಕಟ್ಟೆ ಏನು ಕಟ್ಟಿದ್ದೀವಲ್ಲ ಅದನ್ನು ಕಟ್ಟಿದವರು ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ನಮ್ಮೆಲ್ಲರ ತಂದೆ. ಗೊತ್ತಾಯ್ತಾ? ಆ ಪುಣ್ಯಾತ್ಮ ಕಟ್ಟಿದ್ರು. ಈ ಆಕಾಶದಲ್ಲಿ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು ಅನ್ನೋದು ಅಷ್ಟೇ ಸತ್ಯ. ಅದರಲ್ಲಿ ಬೇರೆ ಮಾತೇ ಇಲ್ಲ, ಪಿರಿಯಡ್. ಅರ್ಥ ಆಗೋಯ್ತಾ? ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದ್ರಲ್ಲ ಕನ್ನಂಬಾಡಿ ಕಟ್ಟೆನ, ಕಣ್ಣಲ್ಲಿ ರಕ್ತ ಕರ್ಸ್ಕೊಂಡು ಕಟ್ಟಿರೋದು, ನೀರಲ್ಲ. ಕಣ್ಣಲ್ಲಿ ರಕ್ತ ಹರಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿನವ್ರು. ನಮಗೆ ಅಷ್ಟು ತೊಂದರೆ ಕೊಟ್ಟಿದ್ದಾರೆ. 1911ರಿಂದ 31 ಇಸ್ವಿವರೆಗೆ 20 ವರ್ಷ ಮಹಾರಾಜರು ನಿದ್ದೆ ಮಾಡಿಲ್ಲ. ಅಂಥ ಕಷ್ಟಗಳನ್ನು ಎದುರಿಸಿ ಇಂಥ ದೊಡ್ಡ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟು ಇವತ್ತು ನಾವು ಮಾಡ್ತಾ ಇರೋ ಊಟ, ಕುಡಿತಾ ಇರೋ ನೀರು ಎಲ್ಲ ಅಯ್ಯಪ್ಪನ ಭಿಕ್ಷೆ. ಅರ್ಥ ಆಯ್ತಾ? ಈ ಕನ್ನಂಬಾಡಿ ಕಟ್ಟೆ ಇದೆಯಲ್ಲ, ಇದು ಕಾವೇರಿ ನದಿಗೆ ನಾವು ಕಟ್ಟಿದಂಥ 37ನೇ ಕಟ್ಟೆ. ಇದರಿಂದ 36 ಕಟ್ಟೆ ಕಟ್ಟಿದ್ದಾರೆ. ಅರ್ಥ ಆಯ್ತಾ? 36 ಕಟ್ಟೆ ಇದರಿಂದ. ಸಣ್ಣ ಪುಟ್ಟ ಕಟ್ಟೆಗಳು, ಅದನ್ನು ನಾವು ಬ್ಯಾರೇಜಸ್ ಅಂತೀವಿ, ರಿಸರ್ವಾಯರ್ಸ್ ಅಂತೀವಿ, ಎಲ್ಲ ಸ್ಮಾಲ್ ಕ್ವಾಂಟಿಟೀಸ್ ಕಾಲ್ಡ್ ಆಸ್ ಬ್ಯಾರೇಜಸ್. ಅಂಥದ್ದು 36 ಕಟ್ಟಿದ್ದಾರೆ. ನಾವು ದೊಡ್ಡದಾದಂಥ ಕಟ್ಟಿದ್ದು ಮಹಾರಾಜರು 37ನೇದು. ಕರ್ನಾಟಕದ ಇತಿಹಾಸದಲ್ಲಿ ನನ್ನ ಜ್ಞಾನಕ್ಕೆ ಸಂಬಂಧಿಸಿದಂತೆ, ನನ್ನ ಅಲ್ಪ ಜ್ಞಾನಕ್ಕೆ ತಿಳಿದರೆ, ಕರ್ನಾಟಕದ ಇತಿಹಾಸದಲ್ಲಿ ಯಾವ ಕಟ್ಟಡವು, ಕೆರೆ, ಕುಂಟೆ, ದೇವಸ್ಥಾನ, ಗ್ರಾಮ, ರಸ್ತೆ, ಇನ್ನೊಂದು ಮತ್ತೊಂದು ಏನೇ ಕಟ್ಟಿದ್ರು ರಾಜ ಮಹಾರಾಜರು ಕಟ್ಟಿದ ಮೇಲೆ ಶಾಸನ ಹಾಕ್ಸಿದಾರೆ ಹೊರತು ಅಡಿಗಲ್ಲು ಹಾಕ್ಸಿದ್ದು ನಮ್ಮ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಈ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಒಂದೇನೆ. ಟಿಪ್ಪು ಸುಲ್ತಾನ್ರೇನೆ 1791ರಲ್ಲಿ ಆನೆ ಬಾಗಿಲು ಅಂತ ಮಾಡಿಸಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ. ಬಾಗಿಲು ಮಾಡಿಸಿದ ಮೇಲೆ ಶಾಸನ ಹಾಕ್ಸಿದ್ದಾರೆ. ಟಿಪ್ಪು ಸುಲ್ತಾನರು ರಾಕೆಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಕಾಗದದ ಫ್ಯಾಕ್ಟ್ರಿ ಮಾಡಿದ್ದಾರೆ, ಗ್ಲಾಸ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ರೇಷ್ಮೆ ತಂದಿದ್ದಾರೆ. ಎಲ್ಲೂ ಅವರು ಅಡಿಗಲ್ಲು ಹಾಕ್ಸಿಲ್ಲ. ಅಡಿಗಲ್ಲು ಸಿಕ್ಕಿರೋದು ಇದೊಂದರಲ್ಲೇ. ಟಿಪ್ಪು ಸುಲ್ತಾನರು ಇದೇ ಕಾವೇರಿ ನೀರನ್ನು ಉಪಯೋಗಿಸ್ಕೊಂಡು ನೀರಾವರಿ ನಾಲೆಗಳನ್ನು ಮಾಡಿದ್ದಾರೆ, ಕಾಲುಗಳನ್ನು ಮಾಡಿಸಿದ್ದಾರೆ. ವ್ಯವಸಾಯಕ್ಕೆ ಅಭಿವೃದ್ಧಿಯಾಗಿ ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಕಾವೇರಿ ನೀರು ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಕಟ್ಟೆಯಲ್ಲೂ ಕಟ್ಟಿಲ್ಲ. ಕಟ್ಟೆ ಕಟ್ತೀನಿ ಅಂತ ಅಡಿಪಾಯ ಹಾಕ್ತೀವಿ ಅಂತ ಇದೊಂದು ಅಡಿಗಲ್ಲು ಸಿಕ್ಕಿದೆ. ಈ ಅಡಿಗಲ್ಲು ನಮ್ಮ ಈ ಕರ್ನಾಟಕದ ಇತಿಹಾಸದ ಮೊದಲ ಅಡಿಗಲ್ಲು. ನಾವಿಂದಲೇ ನೋಡಿಲ್ಲ. ಇದನ್ನ ಮುಂದೆ ನೋಡ್ತೀವಿ. ಈಗೆಲ್ಲ ಶಂಕುಸ್ಥಾಪನೆ, ಇನ್ನೊಂದು ಮತ್ತೊಂದು ನೋಡ್ತೀವಿ. ಹಿಂದೆ ಇಲ್ಲಿವರೆಗೂ ನೋಡಿಲ್ಲ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರಲ್ಲ, ಏನು ಅಡಿಗಲ್ಲು ಹಾಕಿದಾರಾ? ಎಲ್ಲಿ ಹಾಕಿದ್ದಾರೆ? ಇಲ್ಲ, ಹಾಕೇ ಇಲ್ವಲ್ಲ. ನಾವು ಯಾರು ಅಡಿಗಲ್ಲು ಎಲ್ಲೂ ಅಡಿಗಲ್ಲು ಹಾಕ್ಸಿಲ್ಲ. ಕಟ್ಟಿದ ಮೇಲೆ ಇಂಥದ್ದು ಕಟ್ಟಿದೀವಿ ಅಂತ ಹಾಕ್ಸಿದ್ದಾರೆ. ಹಾಗಾಗಿ ಇದು ಅಡಿಗಲ್ಲು ಸಿಕ್ಕಿದೆ, ಸೊ ಅಡಿಗಲ್ಲು. ಇನ್ನೊಂದು ಹೇಳ್ತೀನಿ ಕೇಳಿ. 1791ರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. ಟಿಪ್ಪು ಸುಲ್ತಾನ್ ವರ್ಸಸ್ ಲಾರ್ಡ್ ಕಾರ್ನ್ವಾಲಿಸು. ಸುಲ್ತಾನರು ಸೋತರು. 3 ಕೋಟಿ ರೂಪಾಯಿ ಅವರಿಗೆ ಯುದ್ಧದ ಖರ್ಚು ಕೊಡಬೇಕಾಯ್ತು ಬ್ರಿಟಿಷ್ನವ್ರಿಗೆ. ಇವರ ಹತ್ರ ದುಡ್ಡಿಲ್ಲದೆ ಇರಲಾಗಿ ತಮ್ಮ 2 ಮಕ್ಕಳನ್ನ ಒತ್ತೆ ಇಟ್ಟರು. ಇದೆಲ್ಲ ಇತಿಹಾಸ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರ ಹತ್ರ ದುಡ್ಡಿದ್ದಿದ್ರೆ 2 ಮಕ್ಕಳನ್ನ ಯಾಕೆ ಒತ್ತೆ ಇಡ್ತಾ ಇದ್ರು? ದುಡ್ಡು ಇರಲಿಲ್ಲ. ಯುದ್ಧದ ಖರ್ಚು ಕೊಡೋಕ್ಕೆ ದುಡ್ಡಿಲ್ಲ. 1794ರಲ್ಲಿ ಕಟ್ಟೆಯಲ್ಲಿಂದ ಕಟ್ತಾರೆ. ಕರೆಕ್ಟ್ ಅಲ್ವಾ? 99ಕ್ಕೆ ಈ 4ನೇ ಯುದ್ಧಾಗ ಪಾಪ ತೀರೇ ಹೋದ್ರು, ಹುತಾತ್ಮರಾದ್ರು ಟಿಪ್ಪು ಸುಲ್ತಾನರು. ಕಟ್ಟೆ ಕಟ್ಟಿದ್ರೆ ಕಟ್ಟೆ ಕಟ್ಟಿಲ್ಲ ಅವರು. ಕನ್ನಂಬಾಡಿ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರ್ಷ ಕಳೆದರು ಸವೆದಂಥ ಸಾಧನೆಯ. ಸಾವಿರಾರು ವರ್ಷ ಕಳೆದರು ಸವೆಯದಂಥ ಸಾಧನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಆಳರಸರಿಗೆ ಮಾದರಿಯಾದ ರಾಜಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜರಾಗಿ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜರಾಗಿ. ನವ ಮೈಸೂರಿನ ನಿರ್ಮಾತೃಗಳಾಗಿ
ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮರೆಯೋರುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿಯಂತ ಅನಿಷ್ಟ ಪದ್ಧತಿಗಳ ದೂರಿ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿಯಂತ ಅನಿಷ್ಟ ಪದ್ಧತಿಗಳ ದೂರಿ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ ಜನರ ಏಳಿಗೆಗೆ ಜೀವ ಮುಡುತ್ತಿತ್ತು ರಾಜ ಋಷಿಯಾದ ದೊರೆಯ ಮರೆಯೋರುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಆಡಳಿತದ ಅವಕಾಶವ ನೀಡಲು ಬಹುಜನರಿಗೆ ಮೊದಲ ಆದ್ಯತೆ ನೀಡಿದ ಆಡಳಿತದ ಅವಕಾಶವ ನೀಡಲು ಬಹುಜನರಿಗೆ ಮೊದಲ ಆದ್ಯತೆ ನೀಡಿದ ಅಚ್ಚಳಿಯದ ಚರಿತ್ರೆ ಸೃಷ್ಟಿಸಿದ ಕೆಚ್ಚದೆಯ ದೊರೆಯ ಮರೆಯೋರುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮಾದರಿಯಾದ ರಾಜಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಡಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.